ಇಂದು ದೇಶಾದ್ಯಂತ ಬ್ಯಾಂಕ್ ಸಿಬ್ಬಂದಿಗಳ ಮುಷ್ಕರಕ್ಕೆ ಕರೆ ನೀಡಲಾಗಿದ್ದು, ಸಾರ್ವಜನಿಕರಿಗೆ ತೀವ್ರ ತೊಂದರೆ ಉಂಟಾಗುತ್ತಿದೆ. ವಿವಿಧ ಬೇಡಿಕೆಗಳನ್ನ ಮುಂದಿಟ್ಟು ಯುನೈಟೆಡ್ ಫಾರಂ ಆಫ್ ಬ್ಯಾಂಕ್ ಯೂನಿಯನ್ಸ್ ಯುಎಫ್ಬಿಯು ಸಂಘಟನೆ ನೇತೃತ್ವದಲ್ಲಿ ಬ್ಯಾಂಕ್ ಸಿಬ್ಬಂದಿಗಳು ಮುಷ್ಕರ ನಡೆಸಿದರು. ತುಮಕೂರಿನ ಎಸ್ಬಿಐ ಕೇಂದ್ರ ಕಚೇರಿ ಮುಂಭಾಗ ನೂರಾರು ಬ್ಯಾಂಕ್ ಸಿಬ್ಬಂದಿಗಳು ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಬೇಕೇ ಬೇಕು, ನ್ಯಾಯ ಬೇಕು ಎಂಬ ಘೋಷವಾಕ್ಯದೊಂದಿಗೆ ಸಿಬ್ಬಂದಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರ ಬ್ಯಾಂಕ್ ಉದ್ಯೋಗಿಗಳನ್ನ ನಿರ್ಲಕ್ಷ್ಯ ಮಾಡುತ್ತಿದೆ ಎಂದು ಆಕ್ರೋಶ ಹೊರಹಾಕಿದರು. ಇದೇ ಸಂದರ್ಭದಲ್ಲಿ ಯುಎಫ್ಬಿಯು ಕನ್ವೀನರ್ ತುಮಕೂರು ಘಟಕ ವಾದಿರಾಜು ಮಾತನಾಡುತ್ತಾ, ರಾಷ್ಟ್ರಾದ್ಯಂತ 8 ಲಕ್ಷಕ್ಕೂ ಹೆಚ್ಚು ಜನರು ಮುಷ್ಕರದಲ್ಲಿ ಪಾಲ್ಗೊಂಡಿದ್ದಾರೆ. ಪ್ರಸ್ತುತ ಬ್ಯಾಂಕ್ಗಳಿಗೆ ಪ್ರತಿ ತಿಂಗಳ 2ನೇ ಹಾಗೂ 4ನೇ ಶನಿವಾರ ಮತ್ತು ಭಾನುವಾರ ಮಾತ್ರ ರಜೆ ಇರುವುದರಿಂದ ಹಲವು ವಾರಗಳಲ್ಲಿ 6 ದಿನ ಕೆಲಸ ಮಾಡಬೇಕಾಗುತ್ತದೆ. ಇದನ್ನು 5 ದಿನಗಳ ಕಾರ್ಯವ್ಯವಸ್ಥೆಗೆ ಜಾರಿ ಮಾಡಬೇಕು ಎಂಬುದು ಯೂನಿಯನ್ಗಳ ಪ್ರಮುಖ ಬೇಡಿಕೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಮುಷ್ಕರ ನಡೆಸುತ್ತಿದ್ದು, ಸರ್ಕಾರ ಸ್ಪಂದಿಸದೆ ಹೋದರೆ ತೀವ್ರ ಹೋರಾಟ ಮಾಡುವುದಾಗಿ ತಿಳಿಸಿದರು. ಯುನೈಟೆಡ್ ಫಾರಂ ಆಫ್ ಬ್ಯಾಂಕ್ ಯೂನಿಯನ್ಸ್ ರಾಷ್ಟ್ರಾದ್ಯಂತ 8 ಲಕ್ಷಕ್ಕೂ ಹೆಚ್ಚು ಜನರು ಈ ದಿನ ಒಂದು ದಿನದ ಮುಷ್ಕರದಲ್ಲಿ ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗೆ ನಾವು ಮುಷ್ಕರವನ್ನು ಮಾಡ್ತಾ ಇದ್ದೇವೆ. ನಮಗೆ 2015ರಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ಗೆ 2 ದಿನಗಳ ಸೆಕೆಂಡ್ ಆ್ಯಂಡ್ ಫೋರ್ತ್ ಸಾಟರ್ಡೆ ರಜೆಯನ್ನು ವೇತನ ಪರಿಷ್ಕರಣೆಯಲ್ಲಿ ನಾವು ಬಹಳ ಕಷ್ಟಪಟ್ಟು ತೆಗೆದುಕೊಂಡಿದ್ದಾಯಿತು. ಅವತ್ತಿನಿಂದ ಇವತ್ತಿನ ತನಕ 2026 ತನಕ ವಾರಕ್ಕೆ ನಮ್ಮ ತಿಂಗಳಿಗೆ ಏನು 5 ದಿನಗಳು 4 ದಿನಗಳು ಶನಿವಾರ ಬರುತ್ತೆ, ಆ ಎಲ್ಲ ಶನಿವಾರಗಳನ್ನು ಕೂಡ ರಜೆಯನ್ನು ಕೊಟ್ಟು ಆ ಸಮಯವನ್ನು ಅಡ್ಜಸ್ಟ್ ಮಾಡೋದಕ್ಕೋಸ್ಕರ ದಿನವೂ 30 ನಿಮಿಷ ಅಥವಾ 40 ನಿಮಿಷಗಳ ಕಾಲ ವರ್ಕಿಂಗ್ ಅವರ್ಸನ್ನು ಜಾಸ್ತಿ ಮಾಡಿ ಅಂತ ಹೇಳಿದರೂ ಕೂಡ ನಾವು ಅದೆಲ್ಲವನ್ನೂ ಕೂಡ ಒಪ್ಕೊಂಡಿದ್ದೀವಿ. ಆದರೆ ಕೇಂದ್ರ ಸರ್ಕಾರ ಈ ಒಂದು ಅನುಮೋದನೆಯನ್ನು ಇನ್ನೂ ಕೊಡ್ತಾ ಇಲ್ಲ. ಇಂಡಿಯನ್ ಬ್ಯಾಂಕರ್ಸ್ ಅಸೋಸಿಯೇಷನ್ ಮತ್ತು ಚೀಫ್ ಲೇಬರ್ ಕಮಿಷನರ್, ಡಿಪಾರ್ಟ್ಮೆಂಟ್ ಆಫ್ ಫೈನಾನ್ಷಿಯಲ್ ಸರ್ವೀಸಸ್ ಇದೆಲ್ಲವೂ ಕೂಡ ನಮ್ಮ ಏನು ಡಿಮ್ಯಾಂಡ್ ಇದೆ ಅದನ್ನು ಒಕ್ಕೊರಲಿನಿಂದ ಒಪ್ಕೊಂಡು ಕೇಂದ್ರ ಸರ್ಕಾರದ ಅನುಮೋದನೆಗೆ ಕೊಟ್ಟಿದೆ. ಕೇಂದ್ರ ಸರ್ಕಾರ 2 ವರ್ಷಗಳಾದರೂ ಕೂಡ ಅದಕ್ಕೆ ಅನುಮೋದನೆಯನ್ನು ಕೊಡದೆ ನಮ್ಮನ್ನು ಇವತ್ತು ಮುಷ್ಕರಕ್ಕೆ ಇಳಿಯುವಂತಾಗಿದೆ. ನಮ್ಮದು ಏನಾಗಿದೆ ಅಂತಂದರೆ, ಕಳೆದ ಈ ಒಂದು ತಿಂಗಳಲ್ಲಿ ಅನೇಕ ಬಾರಿ ನಾವು ಮುಷ್ಕರವನ್ನು ಕೊಟ್ಟರೂ ಕೂಡ ಅದು ವಾಪಸ್ ತೊಗೊಂಡಿದ್ದೀವಿ. ಯಾಕೆಂದರೆ ಕೇಂದ್ರ ಸರ್ಕಾರದ ಮೇಲೆ ನಮಗಿರ್ತಕ್ಕಂಥ ಭರವಸೆ ಮಾತ್ರ. ಆದರೆ ಎಕ್ಸಲ್ಲಿ, ಟ್ವಿಟರಲ್ಲಿ, ಇನ್ಸ್ಟಾಗ್ರಾಮಲ್ಲಿ ನಮ್ಮ ಜನಗಳು, ನಮ್ಮ ಸಿಬ್ಬಂದಿಯವರು ಮತ್ತು ಸಿಬ್ಬಂದಿಯ ಫ್ಯಾಮಿಲಿಯವರು ಕೂಡ, ಗ್ರಾಹಕರು ಕೂಡ ಧನಾತ್ಮಕವಾಗಿ ನಮಗೆ ಚಿಂತನೆ ಕೊಟ್ಟು LIC ಆಗಿರ್ಬೋದು, RBI ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಅವರಿಗೆಲ್ಲ ಎಷ್ಟು ರಜೆಗಳಿದೆ ಆ ರಜೆಗಳನ್ನು ನಮಗೆ ಸರಿಯಾಗಿ ಕೊಡ್ತಾ ಇಲ್ಲ. ನಮ್ಮ ವರ್ಕ್ ಲೈಫ್ ಬ್ಯಾಲೆನ್ಸ್ ಇಂಬ್ಯಾಲೆನ್ಸ್ ಆಗಿ ನಮ್ಮ ಎಂಪ್ಲಾಯೀಸು 30ರಿಂದ 40 ವರ್ಷದಲ್ಲಿರ್ತಕ್ಕಂಥ ಎಂಪ್ಲಾಯೀಸು ಈ ವರ್ಕ್ ಪ್ರೆಷರ್ ತಾಳಲಾರದೆ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಕಾರ್ಡಿಯಾಕ್ ಅರೆಸ್ಟಿಂದ ಹೊಂದಿದ್ದಾರೆ. ಆದ್ದರಿಂದ ಒಂದು ಪರ್ಸನಲ್ ಆ್ಯಂಡ್ ಪ್ರೊಫೆಷನಲ್ ಲೈಫ್ ಇರಬೇಕು ಅಂತಂದರೆ ವಾರಕ್ಕೆ ಬ್ಯಾಂಕಿಂಗ್ ಉದ್ಯೋಗಿಗಳಿಗೆ 5 ದಿನಗಳ ಬ್ಯಾಂಕಿಂಗ್ ಸೇವೆ ಅವಶ್ಯಕತೆಯಾಗಿದೆ, ಅನಿವಾರ್ಯತೆ ಆಗಿದೆ, ಅಗತ್ಯತೆಯಾಗಿದೆ. ಇದನ್ನು ನಮ್ಮ ಕೇಂದ್ರ ಸರ್ಕಾರ ಮನಗಾಣ್ತಾ ಇಲ್ಲ. ನಾವು 24/7 ಕೆಲಸ ಮಾಡ್ತಾ ಇದ್ದೀವಿ. ಡಿಜಿಟಲ್ ಬ್ಯಾಂಕಿಂಗ್ನಲ್ಲಿ 80% ಅದರ ಪ್ರಯೋಜನವನ್ನು ಪಡಿತಾ ಇದ್ದರೂ ಕೂಡ ನಮ್ಮನ್ನು ಫಿಸಿಕಲ್ಲಾಗಿ ಎಲ್ಲ ಶನಿವಾರನೂ ಬಂದು ಕೆಲಸ ಮಾಡಿ ಅಂತಕ್ಕಂಥದ್ದು ನಿಜವಾಗ್ಲೂ ಕೂಡ ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ವಾದಿರಾಜು, UFBU ಕನ್ವೀನರ್, ತುಮಕೂರು ಘಟಕ. ಕೆನರಾ ಬ್ಯಾಂಕ್ ಆಫೀಸ್ ಅಸೋಸಿಯೇಷನ್ನ ಜಿಲ್ಲಾ ಸಂಚಾಲಕ ಕೆಲಸ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ನಾವು ಸ್ಟ್ರೈಕ್ ಮಾಡ್ತಿರೋ ಉದ್ದೇಶ ಒಂದೇ, ನಮಗೆ 5 ದಿನಗಳ ಬ್ಯಾಂಕಿಂಗ್ ಸೇವೆ ಬರಬೇಕು ಅನ್ನೋದು. ಕೊನೆಯ 2024 ಮಾರ್ಚಲ್ಲಿ ಏನು ನಮಗೆ ಬ್ಯಾಂಕಿನ ವೇತನ ಪರಿಷ್ಕರಣೆ ಆಯಿತು, ಅದರಲ್ಲಿ 5 ದಿನಗಳ ಬ್ಯಾಂಕಿಂಗ್ ಸೇವೆಯನ್ನು ಕೊಡ್ತೀವಿ ಅನ್ನೋದು ಅದರಲ್ಲೂ ಸೇರಿಸಿದ್ರು. ಬಟ್ ಅದು 6 ತಿಂಗಳ ಒಳಗೆ ಆಗಬೇಕಾಗಿತ್ತು. 6 ತಿಂಗಳಾಯಿತು, ವರ್ಷ ಆಯಿತು, 2 ವರ್ಷ ಆಯಿತು, ಇಲ್ಲಿವರೆಗೂ ಆಗಿಲ್ಲ. ಪ್ರತಿ ಸಾರಿ ನಾವು IBA ಮತ್ತು CLC ಜೊತೆ ಮೀಟಿಂಗ್ ಹೋದಾಗ ಅವ್ರು ಕೊಡ್ತಿರೋಂಥ ಭರವಸೆ ಒಂದೇ, ನಾವು ಮಾಡಿಕೊಡ್ತೀವಿ, ನೀವು ಮುಂದಕ್ಕೆ ಹಾಕಿ ಅಂತ. ನಾವು ಸಾರ್ವಜನಿಕರ ಒಂದು ಸೇವೆ ವ್ಯತ್ಯಯ ಹೋಗುತ್ತೆ ಮತ್ತು ಬೇರೆಯವರಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಪ್ರತಿ ಸಾರಿ ಅವರ ಉದ್ದೇಶವನ್ನು ನಾವು ಪರಿಗಣಿಸ್ತಾ ಬಂದ್ವಿ. ಕೊನೆಗೆ ಯಾವಾಗ ಲಾಸ್ಟ್ 2 ಡೇಸಿಂದ ಅವರು ನಾವು ಎಷ್ಟೇ ಬೇಡ್ಕೊಂಡ್ರು ಸಹ ಅವರು ಯಾವುದೂ ನಮ್ಮ ಬೇಡಿಕೆಗಳನ್ನ ಈಡೇರಿಸ್ತಕ್ಕಂಥ ಆಗಲಿಲ್ಲ. ಸೊ ಹಾಗಾಗಿ ನಾವು ಸ್ಟ್ರೈಕಿಗೆ ನಾವು ಪಾಲ್ಗೊಳ್ಬೇಕಾಯಿತು. ನಮ್ಮ ಉದ್ದೇಶ ಒಂದೇ, ಎಲ್ಲ ಯುವ ಜನತೆ ಈಗ ಬ್ಯಾಂಕಿಂಗ್ ಸೇವೆಯಲ್ಲಿ ತೊಡಗ್ತಾ ಇದ್ದಾರೆ. ಬಟ್ ಅವ್ರಿಗೆ ಭಾಳ ಇದರಿಂದ ಭಾಳ ತೊಂದರೆ ಆಗ್ತಿದೆ. ಹೆಲ್ತ್ ಕಂಡೀಷನ್ ಇದಾಗ್ತಾ ತೊಂದರೆ ಆಗ್ತಿದೆ, ಕಾರ್ಡಿಯಾಕ್ ಅರೆಸ್ಟ್ ಆಗ್ತಿದೆ. ಅವರೆಲ್ಲರಿಗೂ 5 ಡೇ ಬ್ಯಾಂಕಿಂಗ್ನ ಅಗತ್ಯತೆ ಇದೆ. 5 ಡೇ ಬ್ಯಾಂಕಿಂಗಿಂದ ಸಾರ್ವಜನಿಕರಿಗೆ ಏನು ತೊಂದರೆ ಆಗೋದಿಲ್ಲ.
ಆಲ್ಮೋಸ್ಟ್ ಎಲ್ಲರೂ ನೆಟ್ ಬ್ಯಾಂಕಿಂಗ್ ಮೊಬೈಲ್ ಬ್ಯಾಂಕಿಂಗ್ ಇರೋದ್ರಿಂದ ಎಲ್ಲ ಸೇವೆಗೂ ಏನು ವ್ಯತ್ಯಾಸ ಆಗೋದಿಲ್ಲ ಅಂತ ನಾವು ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೇವೆ. ಈ ಹಿನ್ನೆಲೆಯಲ್ಲಿ ವಿವಿಧ ಬ್ಯಾಂಕ್ಗಳ 100 ಸಿಬ್ಬಂದಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದರು.